ಯಪ್ಪ ನೀ ಹೋಗಂದ್ರ ನಾವು ಎಲ್ಲಿ ಹೋಗೋನು, ನಮಗೆ ದಾರಿನ ಕಾಣಲು, ನೀವು ಈಗ ಹೋಗಂದ್ರೆ ನಾವು ಎಲ್ಲಿ ಹೋಗೋಣಪ್ಪ, ನೀನ ದಾರಿ ತೋರಿಸ್ಬೇಕಂತ ವಿನಯದಿಂದ ಅವ್ರು ಏನು ಬೇಕಂದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಯಾರಿಗೆ? ಶ್ರದ್ಧಾನಂದ ಗುರುಗಳಿಗೆ. ಅಂದ್ರೇನು? ಗುರು ಚರಣೇ ಹೇ ವಿಠಾಭಾವ ಆಪೇಯಾಪ ಭೇಟಿಲ ದೇವ. ನಾವು ಸದ್ಗುರು ಶಿವಯ್ಯಪ್ಪನವರ ಪಾದದಲ್ಲಿ ಗಟ್ಟಿಯಾಗಿ ಭಕ್ತಿಯನ್ನು ಮಾಡಿದರೆ ಪರಮಾತ್ಮನು ಬಂದು ಭೇಟಿಯಾಗುತ್ತಾನೆ. ಅಂತ ಶಕ್ತಿ ಅವರ ಪಾದದೊಳಗೈತಿ. ಇಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರ ಶ್ರದ್ಧಾನಂದ ಗುರುಗಳಿಗೆ ವಿನಯದಿಂದ ಬೇಡ್ಕೊಳಕತ್ತಿದ್ರು. ಯಪ್ಪ ನಾವು ಎಲ್ಲಿ ಹೋಗೋನು, ನಮ್ಗೆ ದಾರಿನ ಕಾಣೋದು, ನೀನ ದಾರಿ ತೋರಿಸ್ಬೇಕಂತ ಅನ್ನಾಕತ್ತಿದ್ರು. ಅವಾಗ ಗುರುಗಳು ಹೇಳ್ತಾರ, ಏನಿಲ್ಲಪ್ಪ ನೀವೇನು ಭಯ ಪಡ್ಬೇಡಿ, ನಾವೊಂದು ನಿಮ್ಗೆ ಕೆಲಸ ಹೇಳ್ತೀವಿ. ಏನಂದ್ರ ಇಲ್ಲೇ ಪಕ್ಕದ ಹಳ್ಳಿ ಒಳಗ ರಾಜ ಅದ. ಆ ರಾಜರಿಗೆ ಹೋಗಿ ನೀವು ಭೇಟಿ ಆಗ್ರಿ, ಶ್ರದ್ಧಾನಂದ ಗುರುಗಳು ನಮ್ಮನ್ನ ಕಳಿಸ್ಯಾರಂತ ನೀವು ಹೇಳ್ರಿ, ಅವರು ಆ ರಾಜ ನಿಮಗೆ ಸಹಾಯ ಮಾಡ್ತಾನಂತ ಹೇಳಿದ್ರು. ಅವಾಗ ಗುರುವಿನ ಆಜ್ಞೆ ಪ್ರಕಾರ ಅವರು ಆ ರಾಜನ ಹತ್ರ ಬಂದು ಅವ್ರಿಗೆ ಕೇಳ್ಕೊಂಡ್ರು, ಯಾಕಪ್ಪ ನೀವಿಬ್ರು ಎಲ್ಲಿಯವರು ಅಂತ. ಅವ್ರು ರಾಜರು ಮತ್ತೆ ಬಂದಿರಲ್ಲ ಏನು ಅಂತ ಕೇಳಿದ್ರು. ಏನು ಸಮಾಚಾರ ಅಂತ ಕೇಳಿದಾಗ, ಏನಿಲ್ಲ ರಾಜರ, ನಾವು ಶ್ರದ್ಧಾನಂದ ಶಿಷ್ಯರು, ಅವರು ನಿಮ್ಮ ಹತ್ರ ಕಳಿಸ್ಯಾರ, ನೀವೇನಾರ ಸಹಾಯ ಮಾಡ್ತೀರಿ ಅಂತೇಳಿ ನಿಮ್ಮ ಹತ್ರ ಕಳಿಸ್ಯಾರ, ನಮಗೆ ನೀವೇನಾರ ಸಹಾಯ ಮಾಡ್ಬೇಕಂತ ಕೇಳ್ಕೊಂಡ್ರು. ಅವಾಗ ಅವರು ರಾಜರು ಮತ್ತೆ ಗುರು ಕಳಿಸ್ಯಾರ ಮತ್ತೆ ಶಿರಸಾ ವಹಿಸಿ ಅವ್ರು ಪಾಲಿಸ್ಬೇಕಾಗ್ತದೆ. ಆಯ್ತಪ್ಪ, ಅವರು ಶ್ರದ್ಧಾನಂದ ಗುರುಗಳು ಕಳಿಸ್ಯಾರಂದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ, ನಿಮಗೆ ಏನು ಬೇಕು ಕೇಳಿ ಅಂದ್ರು. ಅವಾಗ ಇವರು ಶ್ರದ್ಧಾನಂದ ಮತ್ತು ಇದು ವಿಜಯ ಶರ್ಮಾ ಏನು ಕೇಳಿದ್ರು ಅಂದ್ರೆ ಅದ್ರ ವಿಜಯ ಶರ್ಮಾ ಕೇಳ್ತಾರೆ, ನಿನಗೆ ಏನು ಬೇಕಪ್ಪ ಅಂತ ಕೇಳ್ತಾವ ರಾಜ. ಅವಾಗ ಅವ ಏನು ಹೇಳ್ತಾನಂದ್ರೆ, ನನಗೆ ಭಾಳಷ್ಟು ರೊಕ್ಕ ಬೇಕು, ಬಂಗಾರ ಬೇಕು, ನಾನು ಮುಂದೆ ಬಂಗಾರ ಅಂಗಡಿ ಹಾಕೋದೀನಿ ಅಂತ ಕೇಳ್ತಾನೆ. ಯಾರು? ವಿಜಯ ಶರ್ಮಾ. ಅವಾಗ ರಾಜ ಮತ್ತೆ ರಾಜನೇ ಇದ್ದವ ಮತ್ತೆ ಗುರುಗಳೊಂದು ಕಳಿಸ್ಯಾರ, ಮತ್ತೆ ಇಲ್ಲ ನಾಕಣಂಗಿಲ್ಲ, ಆತಪ್ಪ ನೀ ಕೇಳಿದ್ ನಾ ಕೊಡ್ತೀನಿ, ನೀ ಬಂಗಾರ ಅಂಗಡಿನ ಹಾಕು, ಬಂಗಾರ ಕೊಡ್ತೀನಿ, ರೊಕ್ಕನ ಕೊಡ್ತೀನಿ ಅಂತ ಹೇಳಿದ್ರು. ಮುಂದ ಈ ವಿನಯ ಶರ್ಮನ ಕೇಳಿದ್ರು, ಮತ್ತೆ ನಿನಗೇನು ಬೇಕಪ್ಪ? ಅವ ಮಾತ್ರ ರೊಕ್ಕ ಬಂಗಾರ ಕೇಳಿದ, ಮತ್ತೆ ನಿನಗೇನು ಬೇಕು ಅಂತ ಕೇಳಿದ್ರು ಅವರು ರಾಜ. ಅವಾಗ ಅವರು ಏನಿಲ್ರಿ, ನನಗ ತಾಳಿಗರಿ ಅನ್ನೋ ಗ್ರಂಥವನ್ನ ತರಿಸಿಕೊಳ್ತೇವೆ ಅಂದರು. ಅವ ಕೇಳಿದ ವಿನಯ ಶರ್ಮ, ಯಾಕಂದ್ರ ಅವ ಆ ತಾಳಿಗರಿ ಗ್ರಂಥವನ್ನ ಅಭ್ಯಾಸ ಮಾಡಿ ನಾನು ಎಲ್ಲಾ ಬಡಬಗ್ಗರ ರೋಗದಿಂದ ಬಳಲ್ತಿರ್ತಾರ ಅವ್ರ ಸೇವೆಯನ್ನು ಮಾಡ್ತೀನಿ, ಅವ್ರಿಗೆ ಆರಾಮ ಮಾಡ್ತೀನಿ, ಆ ಸೇವೆಯೊಳಗ ನನಗ ಸುಖ ಅದ, ಅದಕ್ಕೆ ನನಗೆ ನೀವು ಏನು ಮಾಡ್ಬೇಕಂದ್ರ ತಾಳಿಗರಿ ಅನ್ನೋ ಗ್ರಂಥವನ್ನು ತರಿಸಿಕೊಡುವಂತಾರ. 5 ವೇದ ಅಧ್ಯಯನ ಮಾಡೋನು, ಬಂದಂತ ಎಲ್ಲ ಮಂದಿಗೆ ಏನು ಮಾಡೋ ಅಂದ್ರೆ ಅವರಿಗೆ ಆ ಕಾಯಿಲೆಯನ್ನ ಅವ ನಿವಾರಣೆ ಮಾಡೋದು. ಈಗ ಅವ ತನ್ನ ಅಭಿಪ್ರಾಯವನ್ನ ಈ ರಾಜರ ಮುಂದೆ ಇಟ್ಟವನು. ಅವಾಗ ರಾಜರ ಆನಂದ ಪಟ್ಟವರು, ಆಯ್ತಪ್ಪ ನಿಂದು ಒಳ್ಳೆಯದದ ಉದ್ದೇಶ, ಇದು ತಾಳಿಗರಿ ಗ್ರಂಥ ನೀನು ತರಿಸಿಕೊಡ್ತೀನಿ ಅಂದ್ರು. ಇವಂಗ ತಾಳಿಗರಿ ಗ್ರಂಥ ಕೊಟ್ಟರು, ನೋಡಕ್ ಬಂಗಾರ ರೊಕ್ಕ ಕೊಟ್ಟರು. ಇವ್ರು ಇಬ್ರು ಕೂಡ ಗೆಳೆಯರ ಇದ್ದೀರಿ, ನೀವು ಸಣ್ಣಂದಿರ ಕಡೆ ಅಲ್ಲೇ ಮಗ್ಲ ಮಣಿ ಇತ್ತು, ಮತ್ತು ಒಂದ ಆಶ್ರಮದೊಳಗ ಅಲ್ಲಿ ವಿದ್ಯಾಭ್ಯಾಸ ಪಡೆದು ಒಂದ ಗುರು ಇದ್ರು. ಇವ್ರು ಹೋಗುವಾಗ ದಾರಿ ಇರದ ಮಾತು ನಡೆದು ಇವರು. ಅವಾಗ ವಿಜಯ ಶರ್ಮಾ, ಅಲ್ಲೋ ಏನು ದಡ್ಡದಿ ನೀವು, ರಾಜರ ಕೇಳತ್ತಾರ ಬಂಗಾರ ರೊಕ್ಕ ಪಕ್ಕ ದೊಡ್ಡ ಆ ತಾಳಿಗೇರಿ ಗ್ರಂಥ ಬೇಡ್ತೀಯಲ್ಲ ಅಂತ ನೋಡಿ ಏನು ಮಾಡ್ತೀವಿ ಅಂತನ. ಅವ ಅಂದ, ಹೌದು ನಿನಗ ರೊಕ್ಕ ರೂಪಾಯಿ ಹೋಗಿ ಮಾಡಿದ್ರೊಳಗ ನೀ ತಲ್ಲಿನಾಗಿ ನಿನಗ ಅದ್ರೊಳಗ ಸುಖ ಅದ. ನನಗ ಆ ಆಯುರ್ವೇದದ ಅಧ್ಯಯನವನ್ನು ಮಾಡಿ ಜನರ ಸಂಕಷ್ಟಗಳನ್ನ ನಾ ದೂರ ಮಾಡೋದ್ರಿಂದ, ಆ ಪರಿಹಾರ ಮಾಡೋದ್ರಿಂದ ನನಗೆ ಅದ್ರೊಳಗೆ ಸುಖ ಆಯ್ತಪ್ಪ, ನಾವು ತಾಳಿಗೇರಿನಾಗ ಇರಲಿ ಅಂತ ಹೇಳಿ ಇಬ್ರು ಮಾತಾಡ್ಕೊಂಡ್ರು. ಅವಾಗ ಅವತ್ತಿನ ದಿವಸ ಇವನ ದಾರಿ ಬೇರೆ ಆಯ್ತು, ಅವನ ದಾರಿ ಬೇರೆ ಆಯ್ತು. ಇವಾಗ ಹೋದ, ಅಲ್ಲಿ ಹೋಗಿ ಮತ್ತೊಂದು ಒಳಗ ಇವ ಬಂಗಾರ ಅಂಗಡಿ ಹಾಕಿದ, ಮತ್ತೆ ಅರಮನೆಯನ್ನ ಕಟ್ಕೊಂಡಿವ್. ಅಂದ್ರ ಇವ್ರೇನೋ ತಮ್ಮ ವಿಷಯದೊಳಗೆ ಮುಳುಗಿದ್ರು, ನಮ್ಮ ವಿಷಯದೊಳಗೆ ಮುಳುಗಿದ್ರು. ಹೆಂಗಾಕತ್ತಂದ್ರ ಒಬ್ಬಾಕಿ ಉಂಡಿ ಮಾಡಕತ್ತಿದ್ದಳು. ಈಕಿ ತಾವು ಮನೆಗೆ ಹೋಗಾಕಿ ಉಂಡಿ ಕಟ್ಕೊಂಡ್ರ ಅದೊಂದು 6 ವರ್ಷದ ಕೂಸಿತ್ತ. ಈಕಿ ಉಂಡಿ ಕಟ್ಟಕತ್ತ, ಶೇಂಗಾ ಉಂಡಿ ಕಟ್ಕೊಂಡು ಅವ್ರು ಹೋಗಕತ್ರಿ. ಅವ್ರು ಹೋಗಾಕ ಆ ಕೂಸು ಬೇಡ್ತದ ಬಂದು, ಯವ್ವ ಒಂದು ಉಂಡಿ ಕೊಡು ನನಗೆ, ನೀ ಏನು ಮಾಡಕತ್ತಿ, ಉಂಡಿ ಮಾಡಕತ್ತಿ, ನನಗೆ ಅದ್ರಾಗ ಒಂದು ಉಂಡಿ ಕೊಡು ಅಂತೆಲ್ಲ. ಈಕೆ ಏನಂದ, ಹೇ ಹಿಂಗ್ಯಾರು ನೋಡ್ರಿ, ನಡಿ ಕಡೆ ನಮ್ಮ ಅವ್ವ ಬೈತಿ, ನಾ ಊರ್ ಬೇಕೀನಿ ಅಂತ ಅಂದ್ರಕ್ಕಿ. ಅವಾಗ ಅದತ್ತು ಬೈ ಆಡಕ ಬೇಡ ಒಂದು ಕೊಡ ಅಂತೆಲ್ಲ. ಹೇ ಸಟ್ಟ ಕೊಡಂಗಿಲ್ಲ ಅಂದ್ರೆ ನಾ ಒಂದು ಉಂಡಿ ಕೊಡಂಗಿಲ್ಲ ಅಂದ್ರಕ್ಕಿ. ಅದತ್ತು ಅಪ್ಪ
ಅಪ್ಪನ ಮುಂದೆ ಹೋಗಿ ಗಂಟು ನೋಡಂತಾರ ಅಪ್ಪನ ಮುಂದೆ ಅಲ್ಲ ಅವ್ರ ಅಪ್ಪನ ಮುಂದೆ ಹೇಳ್ಕೊ ಹೋಗು ನಾ ಏನು ಕೊಡಂಗಿಲ್ಲ ಅಂದಕ್ಕೆ ನೋಡ ಜಗಳ ಹಚ್ತೀನಿ ನೋಡಂತಾರ ಜಗಳ ನಿಮ್ಮ ಅಪ್ಪ ನಾನು ಜೋಡಿ ಮಾಡ್ತಾರೆ ಜಗಳ ನನ್ನ ಮೇಲೆ ಭಾಳ ಪ್ರೀತಿ ಅದ ಅಂದಿಕ್ಕೆ ಅದೇನಂತ ನೋಡ್ಬೇ ಅವ್ವ ಸುಮ್ಮ ಕೊಡು ಒಂದ ತಿಂದು ಹೋಗ್ತೀವಿ ಅಂತದ ನಾ ಕೊಡಂಗಿಲ್ಲ ಏನು ಮಾಡ್ತೀವಿ ಮಾಡ್ಕೊ ಹೋಗಂದ್ರೆ ಅವ್ರ ತಂದಿ ಊರು ನಿರ್ಧಾರ ಮಾಡ್ತಿದ್ದವು ಅದು ನ್ಯಾಯ ಪಂಚಾಯತಿ ಮಾಡಕ ಹೋಗಿತ್ತದ ಅಸಲ್ ಇದು ಹೋಗಿದ್ದು ಕೂಸಲಿಗೆ ಹೋಗಿ ಅವ ನ್ಯಾಯ ಅಗ್ದಿ ಪಂಚಾಯತಿ ನಡೆದದ ಇವ ಹೋಗಿ ಬದಕ್ತಾನ ಹೊತ್ತು ಯಪ್ಪ ಯಾಕೋ ಇಲ್ಯಾಕೆ ಬಂದಿ ಅಂದವ ಏನಿಲ್ಲ ನಿನ್ನಂತವ ಅಪ್ಪ ಮನೆಯಾಗ ಇನ್ನೊಬ್ಬ ಅದು ಹೇಳ್ತಾರ ಕಿವಿಯಾಗಿರೋ ಅವ ಸತ್ತತ್ತು ಎತ್ತಿಲ್ಲ ಎತ್ತಳಿತ್ತವ ಹಾಂದವ ಅಲ್ಲ ಕರೆ ಹೇಳ್ತೀನಿ ಕರೆಗೆ ಹೇಳ್ತೀನಪ್ಪ ನಿನ್ನಂತವ ಇನ್ನೊಬ್ಬ ಅವತ್ತು ಮನ್ಯಾಗ ಅದು ಎಲ್ಲ ಬಿತ್ತ ಹೇಳ್ತೀರಿ ಮಂದಿ ಮಕ್ಕಳು ಎಲ್ಲ ಬಿಟ್ಟು ದಾರೆ ಹಾಕೊಂಡು ಬಡ್ಡಿಗೆ ಮುಡ್ಕೊಂಡವ ಗಡಿ ಯಾರೆಲ್ಲ ಹುಡುಗ ಗಡಿ ಹೇಳ್ತೀವ ಹುಡುಗ ಮುಂದೆ ಅವ ಹಿಂದಿಂದ ಮನೆಗೆ ಬರ್ತಿದ್ದ ಅಸಾಮಿ ಬಂದು ಎಲ್ಲ ಅಂತ ಬಡ್ಡಿಗೆ ತಗೊಂಡು ಬಿಕ್ಕಾಗತ್ತಿಲ್ಲ ಮನೆ ತುಂಬ ಆಕಿಗೇನು ಗೊತ್ತಾ ಇಲ್ಲ ಈಗ ಹಿಂಗೆ ಹೇಳಿದ್ರಲ್ಲ ಆಕಿಗೇನು ಗೊತ್ತಾ ಅದು ಪ್ರಾಣಿ ಯಾಕ್ರಿ ಹಿಂಗ್ಯಾಕೆ ಮಾಡತ್ತೀರಿ ಹಿಂಗ್ಯಾಕೆ ಮಾಡ್ತೀರಿ ಅಂತ ಅಮ್ಮ ಕೇಳ್ತಾನೆ ಇಲ್ಲ ಯಾವನಾಗ ನನ್ನಂತ ಎಲ್ಲ ಅಡಿಗೆ ತಪ್ಪಾಗಿ ಬಂದವ ಇಲ್ರಿ ಯಾರು ಬಂದಿಲ್ಲ ಮನೆಗೆ ಹಿಂಗ್ಯಾಕೆ ಮಾಡತ್ತೀರಿ ಇವತ್ತೇ ನನ್ನ ಮ್ಯಾಲೆ ವಿಶ್ವಾಸ ಇಲ್ಲ ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಿದ್ರು ಅಣ್ಣ ಕೇಳಕ್ ಮತ್ತೊಂದು ಕೊಲೆ ಆಗ್ಬೇಕು ಇದು ಹೊಗಳ ಅರ್ಕವ್ರನ್ನು ಕೇಳ್ಬೇಕು ಈಗ ಕಟ್ಟಿಲ್ಲ ಉಂಡಿ ಅವ ಆಕೆ ನಿಮ್ದ ಏನು ಮಗನ ಆಡ್ಬೇಕು ಹಿಂಗ ಮಾಡಿ ಇದು ನೋಡಿ ಮೂರು ಜಗಳನ ಹಚ್ಚುವ ಕಾಣ್ತೀನಿ ಬಿಟ್ಟು ಅನ್ನಕ್ಕೆ ಯಪ್ಪ ಒಂದ ಅಲ್ಲ ಇಡೀ ದಪ್ಪಿನೋದು ಆದ್ರೆ ಬಗೆಹರಿಸಂಗಾಯ್ತು ಇರ್ತಾವ್ರಿ ಅವು ಇದ್ರೊಳಗೆ ಹಾಸ್ಯ ಹುಡ್ಕೋತೈತಿ ನಮ್ಮ ಜೀವನದೊಳಗೆ ಆಕೆ ಮುಗಿಸ್ಬಿಡಂಗಲ್ಲ ಅವಾಗ ಅದು ಏನ್ ಮಾಡ್ತಂದ್ರ ಅವ್ರ ಅಪ್ಪ ಹೊರಗೆ ಬರೋಕೆ ಕೈ ಹಿಡ್ಕೊಂಡು ಮುಂದೆ ಯಪ್ಪ ಯಾಕೋ ತೋರಿಸ್ತೀಯಾ ಹ್ಞೂ ತೋರಿಸ್ತೀನಿ ಬಾಯಪ್ಪ ಕರ್ಕೊಂಡು ಬರ್ತಾರ ಮುಂದೆ ಹಿಡ್ಕೊಂಡು ಅಲ್ಲಿ ಟಜೂರಿ ಇರ್ತಾವ ಮನ್ಯಾಗ ಟಜೂರಿ ಮುಂದೆ ಇವ್ರು ನಿಂದಿರ್ಸ್ತಾವ ಯಪ್ಪ ಇಲ್ಲೊಬ್ಬ ಅಪ್ಪ ನಿಮ್ಮೊಬ್ಬ ಇದ